ನಮಸ್ಕಾರ ವೀಕ್ಷಕರೇ, ಎಕೋಸ್ಕೋಪ್ಗೆ ಸ್ವಾಗತ. ಸರ್, ಇವಾಗ ಕರ್ನಾಟಕ ಇರ್ಬೋದು, ದೇಶಾದ್ಯಂತ ಇರ್ಬೋದು, ಅಥವಾ ಪ್ರಪಂಚದಾದ್ಯಂತ ಇರ್ಬೋದು, ಸಾಕಷ್ಟು ಕೋಟ್ಯಾಂತರ ದೇವಸ್ಥಾನಗಳಿಗೆ ಹೋಗಿರ್ತೀವಿ. ಆದ್ರೆ ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ. ಅದೇ ಇನ್ನಷ್ಟು ದೇವಸ್ಥಾನಗಳಿಗೆ ಹೋದಾಗ ನಮಗೆ ಒಂದು ಇನ್ನು ಭಕ್ತಿ ಅನ್ನೋ ಭಾವನೂ ಬರೋದಿಲ್ಲ, ಕೈ ಮುಗಿಬೇಕು ಅನ್ನೋದು ಕಾಣಿಸೋದಿಲ್ಲ. ಇದಕ್ಕೆ ರೀಸನ್ ಏನಿರ್ಬೋದು ಸರ್? ಇದಕ್ಕೆ ಸಿಂಪಲ್ ಆಗಿ ಒಂದೇ ರೀಸನ್. ಯಾವ ದೇವಸ್ಥಾನ ಶಿಲ್ಪಶಾಸ್ತ್ರ ಅನುಸರಿಸಿ ಮಾರ್ಗದರ್ಶನ ತಗೊಂಡು ಅವರು ಯಾವಾಗ ಶಾಸ್ತ್ರಾನುಸಾರ ಮಾಡಿ ದೇವತಾ ಪ್ರತಿಷ್ಠಾಪನೆ ಆಗಿರ್ತಾರೋ ಅಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬಿರುತ್ತೆ, ಅಲ್ಲಿ ನಿಮ್ಗೆ ವೈಬ್ರೇಟ್ ಕಾಣಿಸುತ್ತೆ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಂತು ಅಂದ್ಬಿಟ್ಟು ಎಲ್ಲ ಸಿಮೆಂಟ್ ಕಟ್ಟೆಗಳು ಮಾಡಿಬಿಟ್ಟು ಮತ್ತೆ ಶಾಸ್ತ್ರಕ್ಕೆ ಬೆಲೆ ಕೊಡದೆ ಇವ್ರಿಗೆ ಮನಸ್ಸಿಗೆ ಬಂದಂತೆ ಮಾಡ್ತಾ ಇದ್ದಾರಲ್ವ, ಆವಾಗ ಅಲ್ಲಿ ಮತ್ತೆ ಅಲ್ಲಿ ವಿಶ್ವದ ನೋಟಿಸ್ ಈಗ ಆರ್ಕಿಟೆಕ್ಚರ್ ಅಂತ ಬರ್ತಾರೆ. ಅವ್ರು ಯಾರೋ ಏನೋ ಸಂಕಲ್ಪಿನ ಶಾಸ್ತ್ರನೇ ಏನು ಗೊತ್ತಿಲ್ಲ, ಅವರು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಬೇಸಿಕಲ್ಲಿ ಅವರು ಯಾವುದೇ ರೀತಿ ಡಿಸೈನ್ ಪ್ಲಾನ್ ಮಾಡ್ತಾರೆ. ಅಲ್ಲಿ ದೇವತಾ ಆವಾಹನೆ ಆಗುತ್ತೆ. ನಾನು ಹೇಳಿದ್ದೆ, ದೇವಾಲಯ ರಚನೆ ಅಂದರೆ ಪರಮಾತ್ಮನ ವಿಗ್ರಹ, ಪರಮಾತ್ಮ ದೇಹ ರಚನೆ ಆಗುತ್ತೆ. ಆ ದೇಹ ರಚನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ರಚನೆ ಮಾಡಬೇಕು. ಆ ಮಾಡಿರೋನು ಈ ವಿಶ್ವಕ್ಕೆ ನಮ್ಮ ಬ್ಲಡ್ ಇರಬೇಕು, DNA ಇರಬೇಕು, ಮೂಲ ಅಂದರೆ ಆ ಕೂಟಸ್ಥ ಅಂತ ಮೂಲ ಸ್ಥಪತಿ ಶಿಲ್ಪಾಚಾರ್ಯರು ಅವರಿದ್ರೆ ಮಾತ್ರ ಅದನ್ನ ಆ ರೀತಿ ಗ್ರಹಿಕ ಶಕ್ತಿ ಇರುತ್ತೆ. ಅವ್ರನ್ನ ಅದನ್ನ ಲೋಕ ಕಲ್ಯಾಣಕ್ಕಾಗಿ ಒಳ್ಳೆಯ ರಚನೆ ಮಾಡ್ತಾರೆ. ಈಗ ಮಾಡರ್ನ್ ಟೆಕ್ನಾಲಜಿ ಅಂದ್ಬಿಟ್ಟು ಇದಕ್ಕೆಲ್ಲ ಬೆಳಗಿಟ್ಟು ಮಾಡ್ತಿದ್ರಲ್ವ, ಅಲ್ಲಿ ಹೋಗಿ ನಿಮಗೆ ನೆಗೆಟಿವ್ ಎನರ್ಜಿ ಸಿಗುತ್ತೆ, ನಿಮಗೆ ಪಾಸಿಟಿವ್ ಫೀಲ್ ಆಗುತ್ತೆ. ದೇವಸ್ಥಾನ ದೇವರಿದ್ದಾರೆ ಅಂತ ಫೀಲೇ ಬರಲ್ಲ. ಹಳೆ ಕಾಲದ ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಈಸಿಯಾಗಿ ಗರ್ಭಗುಡಿ ಸಿಗ್ತಾ ಇರ್ಲಿಲ್ಲ. ಒಂದ್ 2-3 ಸ್ಟೆಪ್ ಒಳಗೆ ಹೋದ್ಮೇಲೆ ಮಹಾಮಂಡಪ ಅಂತರಲ್ಲ ಇವೆಲ್ಲ ನೀವು ವಿಐಪಿಗಳಾದ್ರೆ ಈಗೆಲ್ಲ ದುಡ್ಡಲ್ವಾ, ನೀವು ಹೆಚ್ಚಿನ ದುಡ್ಡು ಕೊಟ್ಟು ಅಂತರ ಬಿಡ್ತಾರೆ. ಇಲ್ಲ ಫ್ರೀ ದರ್ಶನ ಅಂದ್ರೆ ಅಲ್ಲಿ ಮಹಾಮಂಡಪದಲ್ಲಿ ಅಲ್ಲಿ ಇಷ್ಟು ದುಡ್ಡು ನೋಡ್ಕೊಳ್ಳಿ ಅಂತಾರೆ. ಹಾಗೆ ಇದೆಲ್ಲ ಕಮರ್ಷಿಯಲ್ ಆಗುತ್ತೆ. ಬಟ್ ಇವಾಗಿನ ದೇವಸ್ಥಾನ ಹಾಗಲ್ಲ, ಹೋಗಿ ನಿಲ್ಸಿದ್ದಾಗೆ ಗರ್ಭಗುಡಿ ಅಲ್ಲೇ ಕಾಣಿಸ್ತಾ ಇರುತ್ತೆ. ಅದು ತಪ್ಪಲ್ಲ, ಅದಕ್ಕೆ ಅರ್ಥ ಅಲ್ಲ. ಅದು ಈ ತರ ಅಂಗಗಳು ನೋಡಿ, ಯಾವ ಅಂಗ ಲೋಪ ಆದ್ರೆ ಪರಮಾತ್ಮನ ಅಂಗ ಲೋಪ ಆಗುತ್ತೆ. ಈಗ ಅಂಗಗಳು ಹೇಳ್ಕೊಂಡಿದೆ, ಪಾದಗಳಿಂದ ಒಂದೊಂದು ಅಂಗನೂ ದೇವಸ್ಥಾನದಲ್ಲಿ ಆ ರೀತಿ ಕಲ್ಪನೆ ಇದೆ. ಈಗ ಮುಖ ಗರ್ಭಾಲಯ ಅಂತಂದ್ರೆ ಕಂಠ ಇದೆ, ಬಾಹುಗಳಿದ್ದಾವೆ, ವಕ್ಷಸ್ಥಾನ, ಉದರ ಇದೆ. ಇದು ಯಾವುದೇ ಒಂದು ಅಂಗ ಲೋಪ ಆದ್ರೆ ಆ ಪ್ರಸಾದ ಪುರುಷನಿಗೆ ಅಂಗ ಲೋಪ ಮಾಡಿದ್ದಾರೆ. ಅವಾಗ ಪುರುಷ ಬರ್ತಾನಲ್ಲಿ ಹೊಟ್ಟೆಯಿಂದ ಬರೋಕ್ಕಾಗುತ್ತಾ, ಹೊದೆಯಿಂದ ಬರೋಕ್ಕಾಗುತ್ತಾ? ಈ ರೀತಿ ನಾವು ಅಂಗಗಳು ನ್ಯೂನ್ಯತೆ ಇರೋದೇ ನಾವು ದೇವಸ್ಥಾನ ಮಾಡಬೇಕು. ನೀವು ಕರ್ನಾಟಕದಲ್ಲಿ ಸಾಕಷ್ಟು ದೇವಸ್ಥಾನಗಳ ನಿರ್ಮಾಣಕ್ಕೆ ಕೆಲಸ ಮಾಡಿದ್ದೀರಾ? ಸಾಕಷ್ಟು ಮಾಡಿಲ್ಲ, ಒಂದೇನು ಮಾಡಿಲ್ಲ. ಅದು ಕೂಡ ಚಿಕ್ಕ ದೇವಸ್ಥಾನ, ದೊಡ್ಡ ದೇವಸ್ಥಾನ ನನಗೆ ಇನ್ನೂ ಅವಕಾಶ ಬಂದಿಲ್ಲ. ಅಂದ್ರೆ ಹೆಸರಿಸಬಹುದಾದ ದೇವಸ್ಥಾನಗಳನ್ನು ಒಂದು ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮೂಲ ವಿಗ್ರಹ ಮಾಡಿಕೊಟ್ಟಿದ್ರೆ, ಅದು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಗ್ರಾಮದಲ್ಲಿ ಪಕ್ಕದಲ್ಲಿದೆ. ಅದು ವಿಗ್ರಹ ರಚನೆ ನಾನೇ ಮಾಡಿದ್ದೀನಿ. ನಮ್ಮ ಸ್ವಾಮಿ ಶಿವಾನಂದ ಸರಸ್ವತಿ ಶ್ರೀಗಳಿಂದ ಅದು ನಮ್ಗೆ ಅವಕಾಶ ಬಂದಿತ್ತು. ಅವರೇ ನಿಂತು ಮಾಡಿಸಿದ್ದಾರೆ. ಆವಾಗ ಶಿಲ್ಪಶಾಸ್ತ್ರದ ಅನುಸಾರ ನಾನು ವಿಗ್ರಹ ರಚನೆ ಮಾಡಿದ್ದೀನಿ. ಪ್ರತಿಷ್ಠಾಪನೆ ಕೂಡ ಶಾಸ್ತ್ರದಲ್ಲಿ ಹೇಳಿರುವಂತಲೇ ಮಾಡಿದ್ದಾರೆ. ಅದು ಚೆನ್ನಾಗಾಗಿದೆ. ಮತ್ತು ಎರಡನೇದು ಗಣಪತಿ ದೇವಸ್ಥಾನ ಮಾಡ್ತೀನಿ. ಆ ಗಣಪತಿ ದೇವಸ್ಥಾನ ವಿಗ್ರಹ ರಚನೆ ಮತ್ತು ದೇವಾಲಯ ನಿರ್ಮಾಣ ಅದೆಲ್ಲ ನಾನೇ ಮಾಡಿಸ್ತೀನಿ. ಅಂದರೆ ಸಿಮೆಂಟ್ ವರ್ಕು ನಮ್ಮ ಶಿಷ್ಯರಿದ್ದಾರೆ, ನಮ್ಮ ಅನುಭವ ಇರ್ತಾರೆ, ಅವ್ರು ನಾನು ನಿಂತು ಮಾಡಿಸ್ತೀನಿ. ಈ ರೀತಿ ಎರಡು ದೇವಸ್ಥಾನ ಆಗಿದೆ. ಮತ್ತು ಇದು ನೋಡ್ತಿದ್ರಲ್ಲ, ಇದು ಆಂಧ್ರಕ್ಕೆ ಒಂದು ಪ್ಲಾನ್ ಕೊಟ್ಟಿದ್ದು, ತ್ರಿಕೂಟಾಲಯ. ತ್ರಿಕೂಟಾಲಯದಲ್ಲಿ 3 ಗರ್ಭಗುಡಿಗಳು ಒಟ್ಟಿಗೆ ಇರ್ತದೆ. ಆ ರೀತಿ ಶಾಸ್ತ್ರಾನುಸಾರ ಅದಕ್ಕೆಲ್ಲ ನೋಡಿ. ಇದು ಮುಖ, ಇದು ಕಂಠ, ಇಲ್ಲಿ ಬರುತ್ತೆ ಕಂಠ, ಇದು ಮುಖ ಮಂಟಪ ಅಂದರೆ ಮುಖ ಮಂಟಪ ಅಂದರೆ ವಕ್ಷಸ್ಥಾನ, ಇದು ಮಹಾಮಂಟಪ ಗರ್ಭ ಇಲ್ಲಿ ಬರುತ್ತಲ್ಲ. ಇದು ಧ್ವಜಸ್ತಂಭ ಮರ್ಮಾಂಗ ಆಗುತ್ತೆ, ಇದು ಬಲಿಪೀಠ, ಇದು ಮುಂದೆ ಕಾಂಪೌಂಡ್ ಅಲ್ಲಿ ಗೋಪುರ, ರಾಜಗೋಪುರ, ಪಾದ. ಈ ರೀತಿ ಈ ಅಂಗಗಳಿದ್ದಾಗ ಮಾತ್ರ ದೇವಸ್ಥಾನ. ಈ ರೀತಿ ನಾವು ದೊಡ್ಡ ದೇವಸ್ಥಾನ ಪ್ಲಾನ್ ಕೊಟ್ಟಿದ್ದೆ, ಸಪತಿಯಾಗಿ ನಿಂತ್ಕೊಂಡು ಪ್ಲಾನ್ ಕೊಟ್ಟಿದ್ದೀನಿ. ಆ ಪ್ಲಾನ್ ಕೊಟ್ಟು ಅದೆಲ್ಲ ನನ್ನ ಕೈಯಿಂದ ಆಗ್ತಾ ಇದೆ. ಆಂಧ್ರದಲ್ಲಿ ದೇವಸ್ಥಾನ ನಡೀತಾ ಇದೆ, ದೊಡ್ಡ ದೇವಸ್ಥಾನ. ದೇವಸ್ಥಾನ ಪರಿಚಯ ಮಾಡಿಸ್ತಾ ಅನಿಸ್ತು. ಸಾಕಷ್ಟು ಜನರು ಹೇಳ್ತಾರೆ, ನಾವು ಹೊರಗಡೆ ಧ್ವಜಸ್ತಂಭ ಇರುತ್ತಲ್ಲ, ಧ್ವಜಸ್ತಂಭದಲ್ಲಿ ಬಗ್ಗೆ ನಮಸ್ಕಾರ ಮಾಡಬೇಕು, ಒಳಗಡೆ ಹೋದ್ಮೇಲೆ ಮಂಡಿಗೆ ನಮಸ್ಕಾರ ಮಾಡಬಾರ್ದು ಅಂತ. ಅಂದ್ರೆ ಕೆಲವೊಂದಿಷ್ಟು ನಂಬಿಕೆ ಇದೆ. ಇದು ನಂಬಿಕೆ ಇದೆ, ಅದು ಆಕ್ಚುಲಿ ಹಂಗೇನಿಲ್ಲ. ಕೆಲವು ದೇವಸ್ಥಾನ ಪ್ರದಕ್ಷಿಣ ಕ್ರಮದಲ್ಲಿ ಕೂಡ ವ್ಯತ್ಯಾಸ ಇರುತ್ತೆ.
ಶಿವಾಲಯಕ್ಕೆ ಪ್ರದಕ್ಷಿಣಾ ವಿಧಿ ಬೇರೆ ಇದೆ, ವಿಷ್ಣುವಾಲಯಕ್ಕೆ ಪ್ರದಕ್ಷಿಣಾ ವಿಧಿ ಬೇರೆ ಇದೆ. ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆ ಅಲ್ಲಿ ಜನಗಳು ತೊಂದರೆ ಆಗ್ತದೆ. ಅಲ್ಲಿ ಗರ್ಭಾಲಯ ಹತ್ತಿರ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಬಡವರಿಗೆ ತೊಂದರೆ ಆಗ್ತಾ ಅಂದ್ಬಿಟ್ಟು ಅಲ್ಲಿ ಒಂದು ಕಲ್ಲಲ್ಲೇ ನಮಸ್ಕಾರ ಮಾಡಬೇಕಾದ್ರೆ ಚಿತ್ರಣ ಮಾಡಿರ್ತಾರೆ. ಅದು ದೇವಸ್ಥಾನದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅಲ್ಲಿ ಹೋಗಿ ನಿಂತ್ಕೊಂಡು ನಿಂತ್ಕೊಂಡು ಮನಸಾರ ನೋಡಿ ಮನಸ್ಸು ಹೃದಯದಲ್ಲಿ ತುಂಬಿಕೊಳ್ಬೇಕನ್ನೋ ಉದ್ದೇಶಕ್ಕೆ ಅಲ್ಲಿ ಅದು ಶಾಸ್ತ್ರ ಇರುತ್ತೆ. ಮತ್ತೆ ಗರ್ಭಾಲಯ ಹತ್ರ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಬಾರ್ದು, ಕಣ್ಣು ತುಂಬ ನೋಡ್ಬೇಕು, ನೋಡ್ಕೊಂಡು ರೂಪವನ್ನು ಮಾಡ್ಬೇಕು. ಅಂದ್ರೆ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ ನನ್ನ ಸ್ನೇಹಿತ ಒಬ್ರು ಹೇಳಿದ್ರು ನನಗೆ, ನಾವು ಧ್ವಜಸ್ತಂಭದ ಹತ್ರನೇ ಬಗ್ಗಿ ನಮಸ್ಕಾರ ಮಾಡ್ಬೇಕು. ಯಾಕೆ ಅಂದ್ರೆ ಒಳಗಡೆ ಹೆಂಗಸರು ಬಗ್ಗಿ ನಮಸ್ಕಾರ ಮಾಡ್ತಾರೆ, ಗಂಡಸರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಒಳಗಡೆ ಸಾಕಷ್ಟು ಭಕ್ತರು ಎಲ್ಲರೂ ಬಂದಿರ್ತಾರೆ, ಅವರ ನೋವುಗಳನ್ನ ಎಲ್ಲ ಹೊರಗೆ ಹಾಕಿರ್ತಾರೆ ಒಳಗಡೆ. ಸೊ ನಾವು ಬಗ್ಗೆ ನಮಸ್ಕಾರ ಮಾಡಿದಾಗ ಅದೆಲ್ಲ ನಮಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಹೊರಗಡೆ ನಮಸ್ಕಾರ ಮಾಡಬೇಕು ಅಂತ ಹೇಳಿತ್ತು. ಅಲ್ಲಿ ಕೂಡ ನಮಸ್ಕಾರ ಮಾಡ್ಬೋದು. ಏನಿದೆ ಅಂದ್ರೆ ಇನ್ನು ಬರೋ ಭಕ್ತರಿಗೆಲ್ಲ ಅಲ್ಲಿ ಜಾಸ್ತಿ ಇರ್ತಾರಲ್ವಾ, ಅಲ್ಲಿ ನಿಮ್ಗೆ ಶಾಸ್ತ್ರ ನಮಸ್ಕಾರ ಮಾಡಿದಾಗ ಇನ್ನೊಬ್ರು ತೊಂದರೆ ಆಗ್ತದೆ. ಅಲ್ಲಿ ಮಾಡ್ಬೋದು. ಅದಕ್ಕೆ ಅಲ್ಲಿ ಈಗ ಜನಗಳ ಫ್ಲೋಟಿಂಗ್ ಜಾಸ್ತಿ ಇದೆ, ಅಲ್ಲಿ ನಿಂತ್ಕೊಳಕ್ಕೆ ಒಂದು ಸೆಕೆಂಡ್ ಕೂಡ ಕೊಡಲ್ಲ. ಈಗ ದೊಡ್ಡ ದೊಡ್ಡ ದೇವಸ್ಥಾನ ಅಲ್ಲಿ ನೀವು ಶಾಸ್ತ್ರ ನಮಸ್ಕಾರ ಮಾಡ್ಕೊಂತ ಆಗುತ್ತಾ, ಅದಕ್ಕಾಗಿ ಈ ದೇವಸ್ಥಾನದಲ್ಲಿ ಸಾಕಷ್ಟು ಪ್ಲೇಸ್ ಇರುತ್ತೆ ಮಾಡ್ತಾರೆ. ಓಕೆ ವೀಕ್ಷಕರೇ, ಇಷ್ಟೊತ್ತವರೆಗೂ ನಮಗೆ ಸುದೀರ್ಘವಾಗಿ ಸ್ವವಿವರವಾಗಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಏನಾದ್ರು ಇನ್ನಷ್ಟು ಕ್ವಶನ್ಸ್ಗಳಿದ್ರೆ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ, ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ್ತಾರೆ. ತುಂಬ 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 ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ ಸರ್. ತುಂಬ ತುಂಬ ಧನ್ಯವಾದಗಳು. ಧನ್ಯವಾದ. ನಮಸ್ತೆ.